ನಮಸ್ಕಾರ ಎಲ್ಲ ಕಲಾವಿದರು ಫೇಸ್ಬುಕ್ ಪೇಜ್ ಲೈವ್ ಶೋ ಎಲ್ಲ ಕಲಾವಿದರು ಯೂಟ್ಯೂಬ್ ಶೇರ್ ಚಾಟು ಸೋಷಿಯಲ್ ಮೀಡಿಯಾ ತಮ್ಮೆಲ್ಲರಿಗೂ ಗೊತ್ತಿದೆ. ನಮ್ಮಲ್ಲಿ ಕಲೆ ಮತ್ತು ಕಲಾವಿದರ ಬದುಕು ಭಾವನೆ ಸಾಧನೆಗಳ ಕುರಿತು ಇಲ್ಲಿವರೆಗೂ ಮಾತ್ರ ಪ್ರಸಾರ ಮಾಡಿದ್ದೀವಿ. ತಮ್ಮೆಲ್ಲರಿಗೂ ಗೊತ್ತಿರೋದು ಬರೀ ಕಲಾವಿದರ ಬಗ್ಗೆ ಅಂತ. ಮೊದಲನೇ ಸಾರಿ ಒಬ್ಬ ಸರ್ಕಾರಿ ಅಧಿಕಾರಿಗಳ ಸಂದರ್ಶನ ಮಾಡ್ತಾಯಿದ್ದೀವಿ. ಇದೊಂದು ಹೊಸ ಪ್ರಯೋಗ ಅನ್ನೋ ಲೆಕ್ಕದಲ್ಲಿ ನನಗೂ ಹೊಸದೇ ಇದು. ಅಧಿಕಾರಿಗಳನ್ನು, ಸಾಮಾನ್ಯವಾಗಿ ರಾಜಕಾರಣಿಗಳನ್ನು ಮತ್ತು ಸರ್ಕಾರಿ ಅಧಿಕಾರಿಗಳನ್ನು ಸಂದರ್ಶನ ಮಾಡಿದಾಗ ಸಾರ್ವಜನಿಕ ವಲಯದಲ್ಲಿ ಬಕೆಟು ಅನ್ನುವಂಥ ಒಂದು ಶಬ್ದ ಬರುತ್ತೆ. ಅದರಲ್ಲೇನು ಎರಡನೇ ಮಾತಿಲ್ಲ. ಸೋಷಿಯಲ್ ಮೀಡಿಯಾಕ್ಕೆ ಬಂದೀವಿ ಅಂದಮೇಲೆ ಸಾಧಕ ಬಾಧಕಗಳ ಬಗ್ಗೆ ನಾವು ಅರ್ಥಕೊಂಡಿರ್ತೀವಿ. ಏನೇ ಅಂದರೂ ಕೂಡ ಒಳ್ಳೆಯ ರೀತಿಯಲ್ಲೇ ಸ್ವೀಕಾರ ಮಾಡ್ತೀವಿ. ತಮ್ಮ ಅಭಿಪ್ರಾಯಗಳನ್ನು ತಾವು ತಿಳಿಸ್ಬೇಕಾಗಿದ್ದಷ್ಟೇ. ಒಬ್ಬ ಒಳ್ಳೆಯ ಅಧಿಕಾರಿಗಳು ಬಂದು ಊರನ್ನು ಯಾವ ರೀತಿ ಉದ್ಧಾರ ಮಾಡ್ತಾರೆ. ಈಗ ನಾವು ನಮ್ಮ ಮನೆ ಬಗ್ಗೆ ಹೇಳ್ತೀವಿ, ಇವತ್ತು ನಮ್ಮದು ಸುದ್ದಿ ಹೇಳ್ತೀವಿ, ನಾಳೆ ನಿಮ್ಮೂರಿಗೂ ಬರ್ತೀವಿ. ನಿಮ್ಮೂರಿನಲ್ಲಿ ಇರ್ತಕ್ಕಂಥ ಒಳ್ಳೆಯ ಅಧಿಕಾರಿಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿರಿ, ಅವ್ರನ್ನೂ ಕೂಡ ಸಂದರ್ಶನ ಮಾಡ್ತೀವಿ. ಯಾರನ್ನ ತೇಜೋವಧೆ ಮಾಡೋದಾಗಲಿ ಅಥವಾ ವೈಭವೀಕರಣ ಮಾಡೋದಾಗಲಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇಲ್ಲ. ಇಷ್ಟು ವರ್ಷದಿಂದ ನೋಡ್ಕೊತ ಬಂದಿರಿ, ಅದೆಲ್ಲ ಇಲ್ಲ. ಇರೋದನ್ನೇ ನೇರವಾಗಿ ಹೇಳ್ತೀವಿ. ಯಾರೂ ಮಾಡದೇ ಇರೋದನ್ನು ನಾವು ಮಾಡೀವಿ ಅಂತಲೂ ಹೇಳೋಂಗಿಲ್ಲ. ಎಲ್ಲರೂ ಮಾಡಲೇಬೇಕಾಗಿದ್ದನ್ನು ನಾವು ನೀವು ಸೇರಿ ಮಾಡೋಣ ಅಂತಕ್ಕಂಥ ಮಾತು. ಸಾರ್ವಜನಿಕವಾಗಿ ಅಧಿಕಾರಿಗಳು ಬರ್ತಾರೆ, ಕೆಲಸ ಮಾಡ್ತಾರೆ, ಹೋಗ್ತಾರೆ. ಸರ್ಕಾರಿ ಕೆಲಸ ದೇವರ ಕೆಲಸ, ಅದನ್ನು ದೇವರ ಮಾಡಲಿ ಅಂತ ಬಿಟ್ಟಂಥವ್ರಿಗೇನು ಕಡಿಮೆನೂ ಇಲ್ಲ. ಪ್ರಾಮಾಣಿಕತೆಯಿಂದ ಸಾರ್ವಜನಿಕರ ಜೊತೆಗೆ ಬೆರೆತು ಸೇವೆ ಸಲ್ಲಿಸ್ತಕ್ಕಂಥ ಅಧಿಕಾರಿಗಳಿಗೂ ಏನೂ ಕೊರತೆ ಇಲ್ಲ. ಇದು ತಮಗೂ ಗೊತ್ತಿದೆ. ಸಾಕಷ್ಟು ಜನ ಒಳ್ಳೆಯವರು ಅದಾರ, ಕೆಟ್ಟವರು ಅದಾರ, ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ತಮ್ಮಲ್ಲೂ ಕೂಡ ಪ್ರಾಮಾಣಿಕವಾಗಿರ್ತಕ್ಕಂಥ ನಿಜವಾದ ಶ್ರಮಜೀವಿಗಳಾಗಿ ಸೇವೆ ಸಲ್ಲಿಸ್ತಕ್ಕಂಥ ಅಧಿಕಾರಿಗಳಿದ್ದಲ್ಲಿ ನಮಗೊಂದು ಮಾಹಿತಿ ಕೊಡ್ರಿ, ನಾವು ಬರ್ತೀವಿ. ಇದು ಸಕ್ಸಸ್ ಆದ್ರೆ ಮುಂದೆ ಬರ್ತೀನಿ, ಇಲ್ಲಾಂದ್ರೆ ನಾನು ಬರಲ್ಲ. ನಮ್ಮದನ್ನು ನಾವು ಅಷ್ಟೇ ಸರಿಪಡಿಸ್ಕೊಳ್ತಾ ಇದ್ದೀವಿ. ಓಕೆ. ಹಾಗೆ ನಮ್ಮೂರಿಗೆ ಬೇವೂರು ನಾನು ಕಂಡಂಗೆ ಸಾಕಷ್ಟು ಜನ ಅಧಿಕಾರಿಗಳು ಬಂದು ಹೋಗ್ಯಾರ. ಸಾರ್ವಜನಿಕರ ಜೊತೆಗೆ ಬೆರೆತು ಸಾರ್ವಜನಿಕರೇ ಆಗಿ ಹೋದಂಥವ್ರು. ನಮಗೂ ಗೊತ್ತಾಗ್ತಕ್ಕಂಥದ್ದಂದ್ರೆ ಮುಜರಾಯಿ ಇಲಾಖೆಯಲ್ಲಿ ಸರಾಫ್ ಅಂತಿದ್ರು, ಆಮೇಲೆ ದನದ ದವಾಖಾನೆಯಲ್ಲಿ ಕುಲಕರ್ಣಿ ಡಾಕ್ಟರ್ ಅಂತಿದ್ರು, ಒಬ್ಬರು ಸುನಗದ ಡಾಕ್ಟರ್ ಅಂತಿದ್ರು. ಗ್ರಾಮ ಸೇವಕರು ಅಂತಂದ್ರೆ ನನಗೆ ಮೊದಲಿಗೆ ನೆನಪಾಗೋದು ಕಟ್ಟಿಯವರು. ನಾನು ತೀರಾ ಸಣ್ಣವನಿದ್ದೆ ಅವತ್ತಿನ ಕಾಲಕ್ಕೆ. ಕಟ್ಟಿ ಸಾಹೇಬ್ರ ನಂತರ ದರ್ಜಿ ಸಾಹೇಬರು ಬಂದರು, ಕಪ್ಪತ್ನವರು ಬಂದರು. ಯಾವುದೇ ಕಾಲಕ್ಕೆ ಯಾವುದೇ ಕಾರಣಕ್ಕೂ ಮರಿದೇ ಇರತಕ್ಕಂಥ ವ್ಯಕ್ತಿಗಳು ಅಂದರೆ ನಮ್ಮೂರಿಗೆ ಬೋರಾಕ್ನವ್ರು ಸಾಹೇಬರು. ಬೋರಾಕ್ನವ್ರನ್ನ ಈ ಒಂದು ಹಳೆಯ ತಲೆಮಾರು ಮತ್ತು ನಮ್ಮ ಜಮಾನ ಅಳದು ಹೋಗುವವರೆಗೂ ಅವ್ರ ಹೆಸರು ಅಳಕಕ್ಕೆ ಸಾಧ್ಯನೇ ಇಲ್ಲ. ಪ್ರತಿ ಮನೆ ಗೊತ್ತಿತ್ತು, ಪ್ರತಿ ಕುಟುಂಬಸ್ಥರು ಗೊತ್ತಿತ್ತು, ಎಷ್ಟು ಜನ ಮಕ್ಕಳು ಅಂತ ಗೊತ್ತಿತ್ತು, ಮಕ್ಕಳು ಏನು ಓದ್ತಾರ ಅಂತ ಗೊತ್ತಿತ್ತು, ಜೊತೆಗೆ ಯಾವ್ರಿಗೆ ಬೀಗಸ್ಥಾನ ಮಾಡ್ಯಾರ ಅಂತಕ್ಕಂಥ ವಿಷಯ ಸಹ ಗೊತ್ತಿತ್ತು. ಅವ್ರನ್ನ ಒಡ್ಡಿನ ಸಾಹೇಬ್ರ ಅಂತಿದ್ರು. ಹೊರದಾಗ ಅವ್ರು ಬೋರಕ್ನವ್ರು ಅನ್ನೋದು ನನಗೆ ನೆನ್ನೆನೇ ಗೊತ್ತು, ನಾನು ಬೇರೆಯವ್ರ ಕಡೆ ತಿಳ್ಕೊಂಡ ನಂತರ. ಅದೇ ಥರ ಇದ್ದರು. ಅದಾದಮೇಲೆ ತಲಾಟೆ ಕಚೇರಿನಲ್ಲಿ ನೋಡೋದಾದ್ರೆ ಕೋವಳಿ ಸಾಹೇಬರು, ಬಂಡ್ರಗಲ ಮುತ್ಯ ಅಂತಿದ್ರು. ಅವ್ರಿಗೆ ಯಾರೂ ಸಾಹೇಬ್ರ ಅನ್ನಲಿಲ್ಲ, ಬರೀ ಬಂಡ್ರಗಲ ಮುತ್ಯ ಅಂತಿದ್ರು. ಕಾಚಿಟಿ ಸಾಹೇಬರು, ಬಾಳಗೌಡರು ಬಂದು ಹೋದರು. ಮಾಂತೇಶ್ ಅಂಗಡಿ, ಕೋಟಿ ಸಾಹೇಬರು, ಶೇಖರ್ ಬೋಳೆ ಸರು ಒಳ್ಳೊಳ್ಳೆ ಹೆಸರು ಮಾಡಿ ಹೋದರು. ಇನ್ನು ಕುಲ, ನೆಲ, ಜಲ ಎಲ್ಲನೂ ಮೀರಿ ಹುಟ್ಟಿದ ಪ್ರತಿಯೊಬ್ಬ ಕೂಸು, ಯಾವುದೇ ಜಾತಿ ಪಾತಿ ಯಾವುದೇ ಸಂಬಂಧ ಎಲ್ಲ ಹುಟ್ಟಿದ ಕೂಸು ಪ್ರತಿಯೊಬ್ಬರು ಹೋಗ್ತಕ್ಕಂಥದ್ದಂದ್ರೆ ಸರ್ಕಾರಿ ದವಾಖಾನೆ. ಸರ್ಕಾರಿ ದವಾಖಾನೆಗೆ ಬಂದವರೊಳಗೆ ಮೊದಲನೇ ಸಾರಿ ಇನ್ನೂವರೆಗೂ ಹೆಸರು ಉಳಿದಿರೋದು ಅಂದ್ರೆ ಮೊದಲನೇ ಸ್ಥಾನಕ್ಕೆ ಪಟ್ಟಣ ಡಾಕ್ಟ್ರು CV ಹೊಸಪೇಟೆ ಸಾಹೇಬರು, ಕೆರೂರು ಸಾಹೇಬರು ಬಂದು ಹೋದರು. ಆಮೇಲೆ ಇತ್ತೀಚೆಗೆ ಕುಲಕರ್ಣಿ ಮೇಡಮ್ ಅವರು ಕೂಡ ಬಂದರು. ಅವರು ಕೂಡ ಒಳ್ಳೊಳ್ಳೆ ಹೆಸರು ಮಾಡಿ ಹೋದರು. ಒಳ್ಳೆಯ ಸಾರ್ವಜನಿಕರಿಗೆ ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡು ಹೋದರು. ಇನ್ನು ಅವ್ರ ಡಿಸಿಗ್ನೇಷನ್ ಏನು ಅಂತ ಗೊತ್ತಿಲ್ಲ. ಬ್ಯಾಂಡೇಜ್ ಹಾಕ್ತಿದ್ರು, ಗಾಯಪಾಯ ಆದರೆ ಬ್ಯಾಂಡೇಜ್ ಹಾಕ್ತಿದ್ರು. ಬಾಳೆಕಾಯಿ ಮಲ್ಲಪ್ಪನವರು ನಮ್ಮೂರಿನಲ್ಲೇ ಇದ್ದರು. ನಮ್ಮೂರಲ್ಲೇ ಕೊನೆವರೆಗೂ ಇಲ್ಲೇ ಇದ್ದರು, ಇಲ್ಲೇ ತೀರು ಹೋದರು. ಕೊನೆಗೆ ಇವತ್ತಿಗೂ ಕೂಡ ಅವ್ರ ಮಕ್ಕಳು ಕೂಡ ನಮ್ಮೂರಿನಲ್ಲೇ ಅದಾರ. ಅವ್ರು ಬಿಟ್ಟರೆ ಕಳಸ ಚೌಧರಿ ಸಾಹೇಬರು. ಇನ್ನು ನರ್ಸ್ ಬಾಯಿಯರೊಳಗಂದ್ರೆ ನೀಲಾಬಾಯಿ ಅಂತ. ನೀಲಾಬಾಯಿ ಅಂತಂದ್ರೆ ನಿಮ್ಗೆ ನಂಬಲಿಕ್ಕಿಲ್ಲ, ನಮ್ಮೂರಲ್ಲಿ 5-6 ಜನ ನೀಲಾಬಾಯಿ ಅವ್ರ ಹೆಸರು ಇಟ್ಟಾರ. ಆ ಮೇಡಮ್ ಅವ್ರ ಹೆಸರನ್ನ ನಮ್ಮಲ್ಲಿ ಇಟ್ಟಾರ. ಹಂಗರಿಗೆ ಬಾಯಿ ಅಂತಿದ್ರು. ಹೊಸೂರು ಮೇಡಮ್ ಅವರಿದ್ದರು, ಅವರು ಕೂಡ ಒಳ್ಳೊಳ್ಳೆ ಸೇವೆ ಮಾಡಿ ಹೋದರು. ಇನ್ನು ಬಸಪ್ಪ ಗಾಣಿಗರ್ ಅಂತ ನೌಕರಿ ಮಾಡೋಕ್ಕೆ ಬಂದವರು ನಮ್ಮಲ್ಲೇ ಉಳಿದ್ರು. ನೀರಲಕೇರಿ ಮೇಸ್ತ್ರಿ ಅವರು ಕೂಡ ರಿಟೈರ್ಡ್ ಆಗೋವರೆಗೂ ಇಲ್ಲೇ ಇದ್ದರು. ನಾಸಿಮುತ್ಯ ಅಂತ ಇದ್ದರು.
ನಮ್ಮೂರಾಗ ಇವತ್ತು ತೇರು ಎಳಿತೈತೆ ಅಂದ್ರೆ ಅವರು ಮಾಡಿಸ್ಕೊಟ್ಟಿರ್ತಕ್ಕಂಥ ತೇರು ಅದೇ ಇದೆ. ನಮ್ಮ ದೇವಸ್ಥಾನಗಳನ್ನು ಸಾಕಷ್ಟು ಅಭಿವೃದ್ಧಿ ಮಾಡಿ ಹೋದರು. ಪೋಸ್ಟ್ ಆಫೀಸ್ಗೆ ಹೋದ್ರೆ ಪಿ ಎನ್ ಕುಲಕರ್ಣಿ, ಕುಟುಕನಕೆರೆ ಸಾಹೇಬರು, ಬಿ ಬಿ ಬಿಂಗಿ ಅವರು, ಕೆ ಎಸ್ ಗೌಡ್ರು ಇವರು ಕೂಡ ಆಫೀಸ್ಗೆ ಹೋದ್ರೆ ಬರ್ರಿ ಕುಂದ್ರಿ, ಚೇರ್ ಹಾಕ್ರಿ ಅವ್ರಿಗೆ, ಆಗ ಅಲ್ಲಿ ಕೂಡ್ರಿ, ಇಲ್ಲಿ ಕೂಡ್ರಿ, ನೀರು ಕುಡೀರಿ, ಇಷ್ಟೆಲ್ಲ ಒಂದು ಉಪಚಾರ ಮಾಡ್ತಕ್ಕಂಥವ್ರು ಇದ್ದರು. ಪೊಲೀಸ್ ಸ್ಟೇಷನ್ ಮೊದಲಿದ್ದೆ ನಮ್ಮ ಪಂಚಾಯತ್ ಪಕ್ಕದಲ್ಲೇ ಒಂದು ಇತ್ತು. ಅವತ್ತಿಗೆ ಎಮ್ ಸಿ ಸಾಹೇಬ್ರು ಅಂತಿದ್ರು, ನಾವು ತಿರಸನ್ನವರು, ಅವ್ರ ಹೆಸರು ಯಾರಿಗೂ ಗೊತ್ತಿಲ್ಲ, ಮನಗುಳಿ ಅವರು ಕೂಡ ಸಾರ್ವಜನಿಕರಲ್ಲಿ ಸಾಕಷ್ಟು ಬೆರೆತು ಹೋದರು. ಇನ್ನು ನಂದ್ಯಾಳ ಸಾಹೇಬರು, ಪೋತಿನ ಸಾಹೇಬರು, ತಳ್ಳಿಕೆರೆ ಸಾಹೇಬರು, ತೀರಾ ಇತ್ತೀಚೆಗೆ ಡೋನಿ ಸಾಹೇಬ್ರನ್ನ ಅಂತಂದ್ರೆ ಡೋನಿ ಸಾಹೇಬ್ರು ಅಂತಲೇ ಅಂತಿದ್ದಿಲ್ಲ, ನಮ್ಮ ಡೋನಿ ಸಾಹೇಬ್ರು ಅಂತ ಅಂತಕ್ಕಂಥದ್ದು ಒಂದಿದೆಯಲ್ಲ, ಅದು ಏನು ಕೊಟ್ಟರು ಬಾರ್ದು, ನಮ್ಮ ಸಾಹೇಬರು, ನಮ್ಮ ಡೋನಿ ಅನ್ನೋರು, ನಮ್ಮ ಡೋನಿ ಸಾಹೇಬರು ಅಂತಕ್ಕಂಥ ಒಂದು ಹೆಸರು. ಬಹುತೇಕ ಜಗಳಾಡಿ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅವ್ರು ಕಂಪ್ಲೇಂಟ ಮಾಡಿಸ್ತಿರ್ಲಿಲ್ಲ. ಇಬ್ಬರಲ್ಲೂ ರಾಜಿ ಮಾಡಿ, ಹಂಗೆ ಮಾಡಬೇಡ್ರಪ್ಪ, ಎದ್ದೂರಿನವರು 10 ಗಂಟೆ ಮಕ ನೋಡಬೇಕು, ಈ ಥರ ಮಾಡ್ತಕ್ಕಂಥದ್ದು ಸರಿ ಅಲ್ಲ ಅಂತಕ್ಕಂಥದ್ದನ್ನೆಲ್ಲ ಹೇಳಿ ಕಳಿಸ್ತಿದ್ರು. ಪೊಲೀಸ್ ಸ್ಟೇಷನ್ ಬಿಟ್ಟರೆ ಪ್ರೈಮರಿ ಸ್ಕೂಲ್ನಲ್ಲೂ ನಾವು ಚಿಕ್ಕಂದಿಂದ ನೋಡಿದಂದ್ರೆ ಮನಿ ಕಟ್ಟಿ ಸರು, ಕುರಿ ಸರು, ಹಾಗೆ ಬಾಳೆಕಾಯಿ ಸರು ಅವರು ಇಲ್ಲೇ ಇದ್ಕೊಂಡೇ ಇದ್ದಂಥವ್ರು. ಇನ್ನು ಚಿಕ್ಕ ದೇಸಾಯಿ ಮೇಡಮ್ ಅವರು ಅಂದ್ರೆ ಅವ್ರು ನಮ್ಮೂರಿನವ್ರೆ, ನಮ್ಮವ್ರ ಜೊತೆ ಬರ್ತಿರೋದೇನು ದೊಡ್ಡ ಮಾತಲ್ಲ. ಹಾಗೆ ಬಂಡಿ ವಡ್ರ ಸರ್ ಕೂಡ ಇದ್ದರು. ಹೈಸ್ಕೂಲ್ನಲ್ಲಿ ಅಂದ್ರೆ ಮೊದಲನೇ ಸ್ಥಾನ ಅಂದ್ರೆ SL ಬೆನ್ಕಟ್ಟಿ ಸರ್. ನಾವೆಲ್ಲ ಶಿಶುಗಳಿದ್ದಾಗ ಅವ್ರು ನೌಕರಿ ಮಾಡಿದವ್ರು ನಾವೇ 2 ಬಡಿಗೆ ಹಿಡಿದ್ವಿ. ಇವತ್ತು ಅವರು 4 ಕಿಲೋಮೀಟ್ರ್ ವಾಕಿಂಗ್ ಮಾಡ್ತಾರೆ. ನಮ್ಮೂರಿನಲ್ಲಿ ಒಂದು ಒಳ್ಳೆಯ ಹೆಸರು ಮಾಡಿ ಹೋದಂಥವ್ರು. ಅವ್ರನ್ನ ಬಿಟ್ಟರೆ ಕರಿಯಪ್ಪಗೌಡ ಸರು, ಹಾಗೆ ಬಸವಪಟ್ಟ ಸರು, ಬಿಜಾಪುರ ಸರು, ಜಕ್ಲಿ ಸರು, ನಾಯಕ್ ಸರು ಅವರು ಕೂಡ ನಮ್ಮಲ್ಲೇ ಇದ್ದಂಥವ್ರು. ಇನ್ನು ಹುದ್ದಾರ್ ಸರು, ಹರಗಬಲ್ ಸರು, ಹೊಸಳ್ಳಿ ಸರ್ ಅಂದ್ರೆ ಅವರು ನಮ್ಮೂರಿನವ್ರೆ. ನಮಗೆಲ್ಲ ಒಳ್ಳೆ ಟ್ರೀಟ್ಮೆಂಟ್ ಮಾಡಬೇಕು, ಮಾಡಿದರು, ಮಾಡ್ತಾರೆ ಕೂಡ. ಇನ್ನು ಎರಡನೇ ಮಾತಿಲ್ಲ. ಇವತ್ತಿನ ದಿವಸ ನಾನು ಬಂದದ್ದು ಬೇವೂರಿನ ಗ್ರಾಮ ಪಂಚಾಯತ್ಗೆ. ನಮ್ಮ ಗ್ರಾಮ ಪಂಚಾಯತ್ ಅಧಿಕಾರಿಗಳು ನಾನು ಹೇಳ್ತಕ್ಕಂಥ ಮಾತಲ್ಲ, ಯಾರಿಗಾದರೂ ಸಂಶಯ ಅನ್ನೋದಿದ್ರೆ, ಹೌದಲ್ಲ ಅನ್ನೋದು ಪರೀಕ್ಷೆ ಮಾಡೋದಿದ್ರೆ ಬೇಕಾದವ್ರು ಬಂದು ಬೇಕಾದಲ್ಲಿ ಹೋಗಿ ಕೇಳಿದ್ರು ಕೂಡ ನಮ್ಮ ಬಿ ಇಟಗಿ ಸಾಹೇಬ್ರ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಖಂಡಿತ ಐತಿ, ಬರುತ್ತೆ, ಇರುತ್ತೆ ಕೂಡ. ಸಾಕಷ್ಟು ಕೆಲಸ ಮಾಡ್ಯಾರ ಅಂತ. ಪಂಚಾಯತ್ನಲ್ಲಿ ಮೊದಲನೇದಾಗಿ ನಮಗೆ ನೆನಪಾಗೋದಂದ್ರೆ ಜಿಗಜಿನಿ ಸಾಹೇಬರು. ಇನ್ನು SM ಹಳದೂರು ಸಾಹೇಬ್ರು ಅಂತಿದ್ರು. ನಾವು ಸಣ್ಣವ್ರು ಇದ್ದೀವಿ. ಅವ್ರ ಡಿಸಿಗ್ನೇಷನ್ ಏನು ಅಂತಲೂ ಗೊತ್ತಿಲ್ಲ, ಪಂಚಾಯತಿ ಸಾಹೇಬರು ಅಂತ. ವಾಸನದ ಸಾಹೇಬ್ರು ಏನಿದ್ರು ಅಂತ ಗೊತ್ತಿಲ್ಲ. ಅವರು ಕೂಡ ನಮ್ಮ ಊರಿನಲ್ಲಿ 2 ಸಾರಿ ಬಂದು ಹೋದರು ಅಂತ ಅನಿಸುತ್ತೆ. ಅವರು ಕೂಡ ಒಂದು ಒಳ್ಳೆಯ ಹೆಸರು ಮಾಡಿ ಹೋದರು, ಸಾಕಷ್ಟು ಕೆಲಸ ಮಾಡಿದರು. ಅವ್ರನ್ನ ಇವತ್ತು ನಾವು ನೆನಪಿಸ್ಕೊಳ್ಳಿಲ್ಲ ಅಂದ್ರೆ ನಮ್ಮದು ಅದು ತಪ್ಪಾಗುತ್ತೆ ಅಂತ. ತೀರಾ ಇತ್ತೀಚೆಗೆ ನದಾಫ್ ಮೇಡಮ್ ಅಂತ ಬಂದಿದ್ದರು. ನದಾಫ್ ಮೇಡಮ್ ಅವರು ಸುಮಾರು ಒಂದು 8 ವರ್ಷ ಮಾಡಿದ್ರೇನೋ ಅವರು ಕೂಡ ಒಂದು ಒಳ್ಳೆಯ ಹೆಸರು ಇಟ್ಕೊಂಡು ಹೋದರು. ಜೊತೆಗೆ ಸಿಪಾಯಿಯಾಗಿದ್ದಂಥವ್ರು ಜ್ಞಾನಪ್ಪ ಅವರು ಕೂಡ ನಮ್ಮೂರಿನವ್ರೆ. ಸುಮಾರು 40 ವರ್ಷ ಸೇವೆ ಮಾಡ್ಯಾರ ಅಂತಂದರೂ ಕೂಡ ಇಡೀ ಊರಿನಲ್ಲಿ ಒಂದು ಒಳ್ಳೆಯ ಹೆಸರಿತ್ತು. ಇವತ್ತು ಅವರೆಲ್ಲ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ. ಇಷ್ಟು ಮಂದಿ ಅಧಿಕಾರಿಗಳ ಹೆಸರು ಹೇಳೀನಿ, ಯಾರ್ಯಾರು ಎಲ್ಲೋ ಗೊತ್ತಿಲ್ಲ ನನಗೆ, ಅವ್ರು ಎಲ್ಲರೇ ಇರೋರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅಂತ ಹೇಳ್ತಾ ನಮ್ಮ ಸಾಹೇಬ್ರ ಜೊತೆಯಲ್ಲಿ ಒಂದು ಸಂದರ್ಶನವನ್ನು ಮುಂದುವರಿಸ್ತೀನಿ. ಅದನ್ನು ಭಾಗ 2ರಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ